ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಒಬ್ಬ ದುಷ್ಟ ಕೆಟ್ಟದಾಗಿ ಗೌರವವಿಲ್ಲದೆ ಮಾತನಾಡುತ್ತಿದ್ದಾನೆ ಎಂದರೆ ಆತ ಅಂತರಂಗದಲ್ಲಿ ತುಂಬ ಭಯಭೀತನಾಗಿದ್ದಾನೆ ಎಂದರ್ಥ. ಅಂಥವರಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಆತ ಎಂದೂ ಅವರ ರಕ್ಷಣೆ ಮಾಡಲಾರದು. ಏಕೆಂದರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸವಿರುವುದಿಲ್ಲ. ಇವತ್ತು ನಾವು ದಿನ ಪಂಚಾಂಗಕ್ಕಿಂತ ಮುಂಚೆ ನಾವು ಈಗಿನ ಒಂದು ಇದರಲ್ಲಿ ಏನು ಮಾಡ್ತೀವಿ, ತಂದೆ ತಾಯಿಗಳನ್ನ ನೋಡಿಕೊಳ್ಳೋದಕ್ಕೆ ಒದ್ದಾಡ್ತೇವೆ. ಯಾರೋ ಈಗಿನ ಕಾಲದಲ್ಲಿ ನಾನು ತಂದೆ ನೋಡ್ಕೊಳ್ಳಲ್ಲ, ತಾಯಿನ ನೋಡ್ಕೊಳ್ಳಲ್ಲ, ವಯಸ್ಸಾಗಿದೆ, ನನಗೆ ಕೆಲಸ, ನನಗೀಗೆ ಅಂತಾರೆ. ಯಾರೇ ಆಗಲಿ, ವಯಸ್ಸಾದ ಮೇಲೆ ಎಲ್ಲರಿಗೂ ವಯಸ್ಸಾಗತ್ತೆ. ಅಪ್ಪ ಅಮ್ಮನ್ನ ನಾವು ನೋಡ್ಕೊಳ್ಳೇಬೇಕು. ವಯಸ್ಸಾದ್ಮೇಲೆ ನಮ್ಮನ್ನು ನಿಜವಾಗ್ಲೂ ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ ಅಂದರೆ ಅವ್ರಿಗೇ ಗೊತ್ತು ಆ ಕಷ್ಟ. ನಿಮಗೂ ಆ ಒಂದು ದೊಡ್ಡವರಾದ ಮೇಲೆ ನಿಮಗೂ ಅರ್ಥ ಆಗತ್ತೆ ನೀವು ಎಷ್ಟೆಷ್ಟು ಕಷ್ಟಪಟ್ಟಿದ್ದೀರಾ ಅಂತಂತ. ಹಾಗೆ ನಾವು ಯಾವುದೇ ಇದಾಗಲಿ, ಬಂದವರಾಗಲಿ, ಇವಾಗ ಸೊಸೆ ಬಂದಿದ್ದಾಳೆ ಅಂತ ಹೇಳ್ಬೋದು, ನನ್ನ ಹೆಂಡ್ತಿ ಅಂತ ಅನ್ಬೋದು, ಸೊಸೆ ಅನ್ಬೋದು. ಅವರು ಯಾರೇ ಬರಲಿ ಅದನ್ನು ನೋಡ್ಕೊಳ್ಳೋದನ್ನು ನಾವು ತಂದೆ ತಾಯಿಗಳು ದೊಡ್ಡವ್ರನ್ನ ನೋಡ್ಕೊಳ್ಳೋದನ್ನು ಕಲಿಬೇಕು. ಯಾವ ಥರ ಈ ಥರ ಒಂದು ಇದರಲ್ಲಿ ವಾಟ್ಸಪ್ನಲ್ಲಿ ಬಂದಿದೆ. ಯಾವ ಥರ ಒಂದಂತಂದರೆ ನೋಡಿ, ಒಂದು 70ರಿಂದ 80 ವರ್ಷ ಆಗಿದೆಯಂತೆ ಅವ್ರಿಗೆ. ಆ ಒಂದು ಇದರಲ್ಲಿ ಏನಂತ ಇದೆ, ಆ ಒಂದು ಇದನ್ನು ಅಪ್ಪ ಹೇಳ್ತಾನೆ, 70 ವರ್ಷದ ತಮ್ಮನೊಬ್ಬ ತನ್ನ 60 ವರ್ಷದ ಅಣ್ಣನ ಮೇಲೆ ಮೊಕದ್ದಮೆಯನ್ನು ಹೂಡಿದ್ದ. ಮೊಕದ್ದಮೆ ಹೀಗಿತ್ತು. ಯಾಕೆ ಹೂಡಿದ್ದ ನೋಡೋಣ. ಇದು ವಾಟ್ಸಪ್ನಲ್ಲಿ ಬಂದಿತ್ತು. ಭಾಳ ತಿಳ್ಕೊಳ್ಳೋ ವಿಷಯ. ನನ್ನ 80 ವರ್ಷದ ಅಣ್ಣನಿಗೆ ಈಗ ವಯಸ್ಸಾಗಿದೆ. ಆದ್ದರಿಂದ ಅವನು ತಮ್ಮನ್ನು ತಾವೇ ಸರಿಯಾಗಿ ನೋಡಿಕೊಳ್ಳಲು ಸಹ ಆಗುತ್ತಿಲ್ಲ. ಆಗಿರುವಾಗ ಅವನು ನಮ್ಮ 110 ವರ್ಷದ ತಾಯಿಯನ್ನು ಹೇಗೆ ನೋಡಿಕೊಳ್ಳುತ್ತಾನೆ? ನಾನು ಈಗ ಚೆನ್ನಾಗಿದ್ದೇನೆ. ಹಾಗಾಗಿ ಈಗ ನನಗೆ ತಾಯಿಯ ಸೇವೆ ಮಾಡಲು ಮತ್ತು ತಾಯಿಯನ್ನು ನನ್ನ ಕೈಗೆ ಒಪ್ಪಿಸುವ ಕೆಲಸ ಕೋರ್ಟು ಮಾಡಬೇಕು. ನ್ಯಾಯಾಧೀಶರು ಅಚ್ಚರಿಯಿಂದ ಪ್ರಕರಣ ಕೈಗೆತ್ತಿಕೊಂಡು ಸಹೋದರರಿಬ್ಬರಿಗೂ ಮನವರಿಕೆ ಮಾಡಿಸಿ ತಿಂಗಳಲ್ಲಿ 15 ದಿನಗಳಂತೆ ತಾಯಿಯನ್ನು ನೋಡಿಕೊಳ್ಳಿ ಎಂದು ಸಲಹೆ ನೀಡಿದರು. 80 ವರ್ಷದ ಅಣ್ಣ ಇದಕ್ಕೆ ಒಪ್ಪಲಿಲ್ಲ. ನನ್ನ ತಾಯಿಯನ್ನು, ನನ್ನ ಸ್ವರ್ಗವನ್ನು ನನ್ನಿಂದ ದೂರವಿರಲು ನಾನು ಏಕೆ ಬಿಡಬೇಕು ಎಂದು ಹೇಳಿದ. ಅಮ್ಮ ತನಗೆ ಸಮಸ್ಯೆ ಇದೆ ಎಂದು ಹೇಳಿದರೆ ಅಥವಾ ನಾನು ಅವಳನ್ನು ಸರಿಯಾಗಿ ನೋಡಿಕೊಳ್ಳದಿದ್ದರೆ ಆಗ ಮಾತ್ರ ನನ್ನ ಅಮ್ಮನನ್ನು ತಮ್ಮನಿಗೆ ನೀಡಿ ಎಂದು ಕೇಳಿಕೊಂಡ. ನೋಡಿ ಎಷ್ಟು ಚೆನ್ನಾಗಿದೆ, ಸ್ವಾರಸ್ಯವಾಗಿದೆ. ಕಳೆದ 40 ವರ್ಷಗಳಿಂದ ಅಣ್ಣನೊಬ್ಬನೇ ಏಕಾಂಗಿಯಾಗಿ ತಾಯಿಯ ಸೇವೆ ಮಾಡುತ್ತಿದ್ದಾನೆ. ಹಾಗಾದರೆ ನಾನು ನನ್ನ ತಾಯಿಯನ್ನು ನೋಡಿಕೊಳ್ಳುವ ಕರ್ತವ್ಯವನ್ನು ಯಾವಾಗ ಮಾಡಬೇಕು ಎಂದು ತಮ್ಮ ಕೇಳಿದ. ನೋಡಿ, ಈಗಾದರೆ ಅಯ್ಯೋ ನೋಡ್ಕೊತಾನೆ ಅವ್ರನ್ನ, ಆಗ ತಪ್ಪು ಅದೇ ತಪ್ಪು ಅಂದ್ಕೊಳ್ತಾರೆ. ನಿಜವಾಗ್ಲೂ ಹಾಗನ್ಬಾರ್ದು. ಅವ್ರ ಸೇವೆ ಮಾಡಿದಷ್ಟು ನಮಗೆ ಒಳ್ಳೆಯದು. ಸಂಕಷ್ಟಕ್ಕೀಡಾದ ನ್ಯಾಯಾಧೀಶರು ಎಲ್ಲ ಪ್ರಯತ್ನಗಳನ್ನು ಮಾಡಿದರು, ಆದರೆ ಯಾವುದೇ ಪರಿಹಾರವಿಲ್ಲ. ಅವರು ಅಂತಿಮವಾಗಿ ತಾಯಿಯ ಅಭಿಪ್ರಾಯವಾಗಿ ತಾಯಿಯನ್ನು ಕರೆದರು. ತಾಯಿ 30 kg ತೂಕದ ದುರ್ಬಲ ಜೀವದ ಮಹಿಳೆಯಾಗಿದ್ದು ಕಷ್ಟಪಟ್ಟು ಗಾಡಿಯಲ್ಲಿ ಬಂದರು. ನೀವು ಯಾರೊಂದಿಗೆ ಇರಬೇಕೆಂದು ಬಯಸ್ತೀರಿ ಎಂದು ನ್ಯಾಯಾಧೀಶರು ತಾಯಿಯಲ್ಲಿ ಕೇಳಿದರು. ಆಗ ಮಕ್ಕಳಿಬ್ಬರು ಸಮಾನರು ಎಂದು ತಾಯಿ ದುಃಖದ ಹೃದಯದಿಂದ ಹೇಳಿದರು. ಒಬ್ಬ ಮಗನ ಪರವಾಗಿ ತೀರ್ಪು ನೀಡುವ ಮೂಲಕ ನಾನು ಇನ್ನೊಬ್ಬನ ಹೃದಯ ನೋಯಿಸಲಾರೆ. ನೀವು ನ್ಯಾಯಾಧೀಶರು ನಿರ್ಧರಿಸುವುದು ನಿಮ್ಮ ಕೆಲಸ. ನಿಮ್ಮ ನಿರ್ಧಾರ ಏನೇ ಆಗಲಿ ನಾನು ಒಪ್ಪಿಕೊಳ್ಳುತ್ತೇನೆ ಎಂದಳು ತಾಯಿ. ನೋಡಿ, ತಾಯಿ ಅದರೊಳಗೆ ಯಾರಿಗೂ ಆ ನೋವು ಕೊಡೋಕ್ಕಾಗಲ್ಲ. ಇಬ್ಬರೂ ಮಕ್ಕಳು ಒಂದೇನೇ ನನಗೆ, ನೀವು ಯಾರ ಹತ್ರ ಹೇಳು ಅಂತಂದ್ರೆ ಆ ಥರ ಇರ್ತೀನಿ ಅಂತ ಹೇಳ್ಕೊಂಡ್ಳು. ಕೊನೆಯದಾಗಿ ಅಣ್ಣನಿಗೆ ನಿಜವಾಗಿಯೂ ವಯಸ್ಸಾಗಿದೆ, ಬಲಹೀನನಾಗಿದ್ದಾನೆ ಎಂಬ ಕಿರಿಯ ಸಹೋದರರು ಭಾವನೆಗೆ ಕೋರ್ಟ್ ಒಪ್ಪಿಗೆ ನೀಡಿದೆ ಎಂದು ಜಡ್ಜ್ ಭಾರವಾದ ಹೃದಯದಿಂದ ನಿರ್ಧರಿಸಿದರು. ಯಾವ ಮೂಲಕ ತಾಯಿಯ ಸೇವೆ ಮಾಡುವ ಜವಾಬ್ದಾರಿಯನ್ನು ತಮ್ಮನಿಗೆ ನೀಡಲಾಗಿದೆ ಎಂದು ತೀರ್ಪು ನೀಡಿದರು. ತೀರ್ಪನ್ನು ಕೇಳಿದ ಅಣ್ಣ, ಈ ಮುದುಕ ನ್ಯಾಯಾಧೀಶ ನನ್ನ ಸ್ವರ್ಗವನ್ನು ನನ್ನಿಂದ ಕಿತ್ತುಕೊಂಡಿದ್ದಾನೆ ಎಂದು ಜೋರಾಗಿ ಅಳಲು ತೊಡಗಿಕೊಂಡರು. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಸೇರಿದಂತೆ ಎಲ್ಲರ ಕಣ್ಣು ಕೂಡ ಒದ್ದೆಯಾಗಿತ್ತು. ದೊಡ್ಡ ಮಗನ ಪ್ರೀತಿಯ ಅಪ್ಪುಗೆಯೊಂದಿಗೆ
ತಾಯಿ ಅಣ್ಣ ಮಗನ ಮನೆ ಸೇರಿದರು. ಆಶ್ರಯ ಇಷ್ಟೇ. ಒಡ ಹುಟ್ಟಿದವರು ವಾದವನ್ನು ಹೊಂದಿದ್ದಾರೆ. ಅದು ಆ ಮಟ್ಟದಲ್ಲಿರಬೇಕು. ಎತ್ತ ತಾಯಿಯನ್ನು ನೀನೇ ನೋಡಿಕೋ ಅಂತ ಜಗಳಾಗಿ ಕೊನೆಗೆ ಅಣ್ಣ ತಮ್ಮ ಇಬ್ಬರೂ ಸೇರಿ ತನ್ನ ತಾಯಿಯನ್ನು ವೃದ್ಧಾಶ್ರಮದಲ್ಲಿ ಹಾಕುವ ಈ ಕಾಲಘಟ್ಟದಲ್ಲಿ ಇಂತಹ ಕೆಲವು ಮಾದರಿ ಘಟನೆಗಳು ಕೂಡ ತಮ್ಮಲ್ಲಿದೆ ಅನ್ನೋದು ಖುಷಿ ವಿಚಾರ ಅಲ್ವಾ? ನಿಜವಾಗಲೂ ಈಗೇನು ಮಾಡ್ತಾರೆ, ವಯಸ್ಸು ಆದ ತಕ್ಷಣ ಅವ್ರು ತೊಗೊಂಡೋಗಿ ಇದ್ರ ರೂಮ್ಗೆ ಕಳಿಸ್ಬಿಡ್ತಾರೆ. ನಾನು ದುಡ್ಡು ಕೊಡ್ತೀನಿ, ನೀವಿರಿ, ಫಾರಿನ್ಗೆ ಹೋಗೋದಂತೆ, ಅಲ್ಲಿರೋದಂತೆ, ದುಡ್ಡು ಕಳಿಸ್ತೀನಿ, ನಾನು ನಮ್ಮ ಅಪ್ಪ ಅಮ್ಮಂಗೆ ಎಷ್ಟು ಬೇಕೋ ದುಡ್ಡು ಕಳಿಸ್ತೀನಿ, ಏನು ಬೇಕೋ ನೋಡ್ಕೊಳ್ಳಿ, ಆಳ್ಬಿಡ್ತೀನಿ ಅಂದರೆ ಅಲ್ಲ. ನಿಜವಾಗ್ಲೂ ನೀವು ಅದು ಕೆಲಸ ಮಾಡಿದ್ರೆ ನಿಜವಾಗ್ಲೂ ನಿಮಗೆ ಇದೇ ಇಲ್ಲ. ನಿಮಗೆ ತಾಯಿ ತಂದೆನ ಹತ್ರ ಇದ್ದರೆ ಅವ್ರಿಗೆ ಎಷ್ಟೋ ಖುಷಿ ಕೊನೆಯಲ್ಲಿ, ಗೊತ್ತಾಯ್ತಾ? ಎಲ್ಲೋ ಕೆಲಸ ಇರೋದೆ, ಕೆಲಸ ಅಂತ ಹೋಗಿ, ಬೇಡ ಅಂತ ಹೇಳಲ್ಲ, ಫಾರಿನ್ಗೆ ಹೋಗಿ, ಆದರೆ ಹೋಗಿ ಅಲ್ಲೇ ಸೆಟ್ಲಾಗ್ಬಿಟ್ಟು ತಂದೆ ತಾಯಿಗಳನ್ನ ಬಿಡಬೇಡಿ. ಖಂಡಿತ ನೀವು ನಮ್ಮ ದೇಶದಲ್ಲಿ ಎಲ್ಲೇ ಇರಿ, ನಮ್ಮ ಒಂದು ಸಂಸ್ಕೃತಿಯನ್ನು ಇಟ್ಕೊಂಡು ತಂದೆ ತಾಯಿಗಳನ್ನ ಹತ್ರ ಇದ್ದು ಕೊನೆಯಲ್ಲಿ ಅವ್ರಿಗೆ ತೃಪ್ತಿ ಕೊಡಿ, ನಿಮಗೂ ತೃಪ್ತಿ ಸಿಗತ್ತೆ, ಗೊತ್ತಾಯ್ತಾ? ಈಗಿನ ಕಾಲದಲ್ಲೂ ನೋಡಿ, ಅವರು ಎಷ್ಟು ತಂದೆ ನಾನು ನೋಡ್ಕೋಬೇಕು ಅಂತಿದ್ದಾರಲ್ವ. ಈಗಿನ ಒಂದು ತಿಳ್ಕೊಳ್ಳಿ, ಫಾರಿನ್ನೇ ದೊಡ್ಡದಲ್ಲ, ಫಾರಿನ್ಗೆ ಹೋಗಿ ಬೇಡ ಅಂತ ಹೇಳಲ್ಲ, ಓದ್ಬಿಟ್ಟು ದುಡ್ಡು ಮಾಡ್ಕೊಳ್ಳೋದೇ ದೊಡ್ಡದಲ್ಲ. ಕೊನೆಯಲ್ಲಿ ಅಪ್ಪ ಅಮ್ಮ ಆಸ್ಪತ್ರೆಯಲ್ಲಿರ್ತಾರೆ, ಮನೆಯಲ್ಲಿ ಒಬ್ಬೊಬ್ಬರೇ ಇರ್ತಾರೆ, ವಯಸ್ಸಾಗಿರುತ್ತೆ, ಅವ್ರನ್ನ ಬಿಟ್ಬಿಟ್ಟು ನೀವು ಫಾರಿನಲ್ಲಿ ಇರ್ತೀರ, ಮಕ್ಕಳನ್ನ ಓದಿಸ್ಬೇಕು ಅಂತೀರ, ಕೆಲಸ ಅಂತೀರ, ಹೋಗಿ ಮಾಡಿ. ಆದರೆ ಅಪ್ಪ ಅಮ್ಮನ್ನ ಬಿಡಬೇಡಿ, ಬನ್ನಿ, ಮುಗಿಸ್ಕೊಂಡು ನಿಮ್ಮ ಕೆಲಸ ಪೂರೈಸ್ಕೊಂಡು ಅಲ್ಲೇ ಸೆಟ್ಲಾಗಬೇಡಿ. ಬಂದು ತಾಯಿ ಜೊತೆ ತಂದೆ ಜೊತೆ ಇದ್ದರೆ ಅವ್ರಿಗೂ ಭಾಳ ಖುಷಿಯಾಗತ್ತೆ ಅಂತ ಹೇಳ್ತೀನಿ. ಇವತ್ತು ನಮ್ಮ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 23/11/2025 ಭಾನುವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲಪಕ್ಷ, ತಿಥಿ ತುದಿಕೆ, ಹಗಲು 4:16, ನಕ್ಷತ್ರ ಮೂಲ, ಸಾಯಂಕಾಲ 5:29, ಮಳೆ ಅನುರಾಧ 2ನೇ ಪಾದ, ರಾಹುಕಾಲ 4:28 5:55, ಗುಳಿಕ ಕಾಲ 3:02 4:28, ಯಮಗಂಡ ಕಾಲ 12:09 1:36. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊಂಡು ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳು ತಿಳಿಸ್ತೀನಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಬಹುದು ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.